ಮಾತ್ರ ಖರ್ಚದ ಅವಶ್ಯಕತೆ ಇದೆ ಸರ್, ಅವರಲ್ಲಿ ಕೊಟ್ಟು ವೇರ್ ಸರ್ ಓವರಾಲ್ ಡಿಸ್ಟೆನ್ಸ್ ಕಮ್ಮಿ ಬಿಟ್ಟರು ಆ ಥರ असं ಕನ್ನಡ ಏಯ್
ನಮಸ್ಕಾರ, ನಮ್ಮ ಹೆಸರು ಕೃಷ್ಣ ಉಕ್ಕನ್ ಅಂತೇಳಿ. ನಾವು ತೋಟಗಾರಿಕೆ ಇಲಾಖೆ ಕೊಪ್ಪಳದಲ್ಲಿ ಜಂಟಿ ನಿರ್ದೇಶಕ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ದಿವಸ ನಾವು 10 ದಿನಗಳ ಕಾಲ ಮಾವು ಮೇಳವನ್ನು ಏರ್ಪಡಿಸಿದ್ವಿ. ಇದು 10ನೇ ವರ್ಷದ ಮಾವು ಮೇಳ ಕೊಪ್ಪಳದಲ್ಲಿ. ಈ ಮೇಳವು 12ನೇ ತಾರೀಕಿಂದ 22ನೇ ತಾರೀಕು 10 ದಿನಗಳ ಕಾಲ ನಮ್ಮ ಕೊಪ್ಪಳ ತೋಟಗಾರಿಕೆ ಆವರಣದಲ್ಲಿ ನಡೀತಾ ಇದೆ. ಈ ಮೇಳದ ವಿಶೇಷತೆ ಏನಪ್ಪ ಅಂತಂದರೆ ಪ್ರದರ್ಶನ ಮತ್ತು ಮಾರಾಟ. ಪ್ರದರ್ಶನದಲ್ಲಿ 200ಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಿಯಾಜಾಕಿ, ಜಗತ್ತಿನ ದುಬಾರಿ ಮಾವು. ಜಗತ್ತಿನ ದುಬಾರಿ ಮಾವು 2.5 ಲಕ್ಷ ರೂಪಾಯಿ ಕೆ ಜಿ ಇರ್ತಕ್ಕಂಥದ್ದು. ಈ ವರ್ಷ ನಮ್ಮ ರೈತರೇ ಅದನ್ನು ಇಲ್ಲಿ ಬೆಳೆದಿದ್ದಾರೆ. ಕಲ್ತಾವರ್ಕೆಯಲ್ಲಿ ನಾಗಪ್ಪ ಬಗನಾಳ್ ಅಂತೇಳಿ. ಈಗ ಅದು ಒಂದು 250 ಗಿಡ ಹಚ್ಚಿದ್ರು. ಈಗ 20ರಿಂದ 30 ಕೆ ಜಿ ಇದು ಬಂದಿದೆ. ಈಗ ಇದನ್ನು ನಾವು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಈಗ ಆಲ್ರೆಡಿ 20 ಕೆ ಜಿ ಬುಕ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವ ರೀತಿ ಬೆಳಿಬೇಕು, ಏನು ಮಾಡಬೇಕು, ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ನಾವು ಒದಗಿಸ್ಕೊಡ್ಬೇಕಂತ ವಿಚಾರ ಮಾಡ್ತಾಯಿದ್ವಿ. ಈಗ ಅವರು ಲೋಕಲ್ಲಾಗಿ 2.5ರಿಂದ 3 ಸಾವಿರ ರೂಪಾಯಿ ಕೆ ಜಿ ಮಾರಾಟ ಆಗಿದೆ. ಸಾಕಷ್ಟು ಗ್ರಾಹಕರು ಅಂತ ಕೇಳ್ತಾ ಇದ್ದಾರೆ. ಆದರೆ ಈಗ ನಮ್ಮ ಕಡೆ ಇರೋದು 20 ಕೆ ಜಿ ಅಷ್ಟೇ. ಅದೇ ರೀತಿಗೆ ನಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕೊಪ್ಪಳ ಕೇಸರ್ ಮಾವು. ಇದು ಬ್ರ್ಯಾಂಡೆಡ್ ಮಾವು. ಇದನ್ನು ನಮ್ಮ ಇಲ್ಲಿ ಮೇಳದಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇದರದ ರೇಟ್ 100 ರೂಪಾಯಿ ಕೆ ಜಿ ಇಟ್ಟಿದ್ವಿ. ಅದೇ ರೀತಿಯಾಗಿ ಅಲ್ಫಾನ್ಸೋ, ದಶೇರಿ ಇವನು ಸಹ ನಾವು ಮಾರಾಟ ಮಾಡ್ತಾಯಿದ್ವಿ. ಮತ್ತು ಬೇರೆ 12ಕ್ಕೂ ಹೆಚ್ಚಿನ ತಳಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಉಪ್ಪಿನಕಾಯಿ ಮಾವು ಸಹ ಇಲ್ಲಿ ಮಾರಾಟಕ್ಕಿದೆ. ಈ ವರ್ಷ ನಾವು ಮುಖ್ಯವಾಗಿ ರೆಡಿ ಟು ಈಟ್ ಶೇಖರಣೆ, ಅಂದರೆ ಶೇಖರಣೆಯನ್ನು ರೆಡಿಮೇಡ್ ಮಾಡಿಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಸಹ ಗ್ರಾಹಕರು ಇಲ್ಲಿ ಖರೀದಿಸಬಹುದು. ಆಮೇಲೆ ಬೇರೆ ಬೇರೆ ರೀತಿಯ ತಳಿಗಳನ್ನು ಸಹ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಈಗ ಮಿಯಾಜಾಕಿ ಅದು ಜಪಾನ್ ತಳಿ ಆಗಿರೋದ್ರಿಂದ ಅಲ್ಲಿಗೆ ಕಂಪೇರ್ ಮಾಡಿದರೆ ಅದು 2.5 ಲಕ್ಷ ರೂಪಾಯಿ ಕೆ ಜಿ. ಅದೇ ನಮ್ಮ ಈಗ ಕರ್ನಾಟಕದಲ್ಲಿ ಬೆಳೆದಿರೋದ್ರಿಂದ ಆ ರೇಟ್ 2.5 ಸಾವಿರದಿಂದ 3 ಸಾವಿರ ರೂಪಾಯಿ ಕೆ ಜಿ. ಅದು ಗ್ರಾಹಕರಿಗೆ ಇಟ್ಟಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಳೆದ್ರು ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಆಗ್ತದೆ. ವಿದೇಶಕ್ಕೆ ರಫ್ತು ಮಾಡ್ಬೇಕಂತ ಒಂದು ನಾವು ಈಗಾಗಲೇ ಅಪೇಡ ಜೋಡಿ ಮಾತಾಡಿದ್ವಿ. ಈಗ ಅದ್ರ ಬಗ್ಗೆ ಇನ್ನೂ ಮುಂದಿನ ವರ್ಷ ಅದು ಯಾವ ರೀತಿ ಬರ್ತದೆ, ಟೇಸ್ಟು ಎಲ್ಲವನ್ನು ಅವರು ಚೆಕ್ ಮಾಡಿ ಹಂಗೇನಾರು ಎಕ್ಸ್ಪೋರ್ಟಿಗೆ ಹೋಗ್ತೈತೆ ಅಂತಂದ್ರೆ ನಮ್ಮ ರೈತರಿಗೆ ಭಾಳ ಅನುಕೂಲ ಆಗ್ತದೆ. ಹೌದು. ಈಗ ಇಲ್ಲರಿ, ನಮ್ಮದೇನೈತಿ, ಪ್ರದರ್ಶನದಲ್ಲಿ ಒಂದು ಆಕರ್ಷಣೆ ಆಗಲಿ, ಜನ ಬರಲಿ, ಮಾರಾಟದ ವ್ಯವಸ್ಥೆ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಟ್ರಿಕ್ಕನ್ನು ಮಾಡಿದ್ವಿ. ಅದರಲ್ಲಿ ಮಿಯಾಜಾಕಿ ತಂದಿಟ್ಟಾಗ ಸಾಕಷ್ಟು ಜನ ನೋಡೋಕೆ ಬಂದು ಮಾವನ್ನು ಖರೀದಿ ಮಾಡಿದ್ರು. ಆ್ಯಕ್ಚುಲಿ ರೈತರು ಅದನ್ನು 2.5 ಲಕ್ಷ ರೂಪಾಯಿ ಕೆ ಜಿ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅದು ಆ ರೀತಿ ಅಷ್ಟು ರೇಟಿಗೆ ಹೋಗೋದಿಲ್ಲ. ಬಟ್ ನಾವೇನೇ 1-2 ಗಿಡ ಬೆಳೆದು ಅಟ್ಲೀಸ್ಟ್ ಅವ್ರ ಮನೆಯಾಗರೆ ತಿನ್ನಲಿ ಅಂತ ಹೇಳಿದ್ವಿ. ಒಂದು ವೇಳೆ ಗ್ರಾಹಕರು ಅದಕ್ಕೆ 2,000, 2.5 ಸಾವಿರ ರೂಪಾಯಿ ಏನಾದ್ರು ಖರೀದಿ ಮಾಡೋರು ಇಟ್ಕೊಂಡ್ರೆ ರೈತರಿಗೆ ದೊಡ್ಡ ಲಾಭ ಅದು. ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ನಮಗೆ ಇಲ್ಲಿ ಮಾರ್ಕೆಟ್ಗೆ ಹೋಗಿ ಬಿಸಿಲೆಲ್ಲ ಅಡ್ಡಾಡಿ ತಗೊಂಬರೋಕ್ಕಾಗಲ್ಲ. ಇಲ್ಲೆಲ್ಲ ಒಂದೇ ಕಡೆ ಎಲ್ಲ ಥರ ವೆರೈಟಿ ಮಾವು ಸಿಗೋದ್ರಿಂದ ತುಂಬ ಅನುಕೂಲ ಆಗಿದೆ ಸರ್ ನಮಗೆ ಇಲ್ಲಿ ಬಂದು ಮಾರ್ಕೆಟ್ ಮಾಡೋಕ್ಕೆ. ಸರ್ ಇಲ್ಲಿ ನಮಗೆ ದಶೇರಿ ಸಿಗುತ್ತೆ, ಮಲ್ಲಿಕಾ ಸಿಗುತ್ತೆ, ಕೇಸರ್ ಸಿಗುತ್ತೆ. ಆಮೇಲೆ ನಮಗೆ ಪಿಕಲ್ ಮಾಡೋ ವೆರೈಟಿಗಳು ಸಿಗ್ತವೆ. ನಂತರ ಮಿಯಾಜಾಕಿ ಅಂತ ಹೊಸದೊಂದು ಲಾಸ್ಟ್ ಟೈಮ್ ಇದು ಮಾಡಿದ್ರಲ್ಲ, ಅದನ್ನು ಈ ಸರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸರ್. ನೋಡ್ಬೇಕು ಸರ್, ತೊಗೊಂಡು ಹೋಗ್ಬೇಕು ಸರ್. ಒಂದೇ ಕಡೆ ಸಿಗೋದ್ರಿಂದ ಗ್ರಾಹಕರಿಗೆ ಏನು ಅನಿಸುತ್ತೆ, ಮತ್ತು ರೇಟು ಕಡಿಮೆ ಇರುತ್ತೆ, ಆಮೇಲೆ ಇದು ನ್ಯಾಚುರಲ್ ಅನಿಸುತ್ತೆ ಏನು? ಹೌದು ಸರ್. ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇವರು ಕೆಮಿಕಲ್ ಯೂಸ್ ಮಾಡಿ ಇದು ಮಾವು ಮಾಗ್ಸೋದಿಲ್ಲ ಸರ್. ಇವರು ನೈಸರ್ಗಿಕವಾಗಿ ಮಾಗ್ಸಿರೋ ಮಾವನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಒಂದೇ ಕಡೆ ಎಲ್ಲ ಥರ ಸಿಗೋದ್ರಿಂದ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ. ನಮ್ಗೆ ಒಂದು ಕಡೆನೇ ಎಲ್ಲ ಅನುಕೂಲ ಆಗುತ್ತೆ ಸರ್ ತರಕ್ಕೆ. ಇನ್ನೊಂದು ಕಡೆ ರೈತರಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟದಿಂದ ಕಡಿಮೆ ಬೆಲೆ ಸಿಗುತ್ತೆ. ಹೌದು ಸರ್. ಈಗ ಏನಾಗುತ್ತೆ ಅಂದರೆ ರೈತರ ಕಡೆಯಿಂದ ತೊಗೊಂಡು ಅದನ್ನು ಹೆಚ್ಚಿನ ದರದಲ್ಲಿ ಮಾರ್ತಾರೆ ಸರ್. ಇಲ್ಲಿ ಅವ್ರಿಗೆ ಯಾವ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ರೈತರೇ ತೊಗೊಂಬಂದು ಡೈರೆಕ್ಟಾಗಿ ಮಾರುಕಟ್ಟೆ ಮಾರೋದ್ರಿಂದ ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ ಸರ್. ಇದರಿಂದ ದಲ್ಲಾಳಿಗಳು ಮಧ್ಯವರ್ತಿಕೆಗಳದ್ದು ಕಾಟ ಇರಲ್ಲ ಸರ್ ಇಲ್ಲಿ. ಗ್ರಾಹಕರಿಗೆ ಖುಷಿ ಆಗುತ್ತೆ. ಹೌದು ಸರ್, ನಮಗೆ ಮಾವಿನ ಹಣ್ಣು ನೋಡಿದ್ರೇ ಖುಷಿ ಆಗ್ತಿದೆ. ಹಾಗಾಗಿ ಅದರಲ್ಲಿ ಮತ್ತೆ ತುಂಬ ವೆರೈಟಿ ಮಾವು ಇಟ್ಟಿರೋದ್ರಿಂದ ಇನ್ನೂ ಖುಷಿ ಇದೆ ಸರ್. ಎಲ್ಲ ಥರನೂ ರುಚಿ ಇದು ಮಾಡ್ಬೋದು ಅಂತ. ಮೇಘ ಅಂತ ಸರ್.
ಇವ್ರ ಸ್ವಲ್ಪ ಸರಿ ಸೈಡ್ ಬರ್ರಿ. ಕಾಣಬೇಕು ಇವ್ರು ಕಾಣಬೇಕು. ಸ್ವಲ್ಪ ಡೌನ್ ಸರ್ ಇಲ್ಲಿ ನೋಡ್ರಿ ಸರ್. ಸರ್ ಅಣ್ಣ ಮೊಬೈಲ್ ತೆಗೋಣ ಅದನ್ನ. ಸರಿ ಅಣ್ಣ ಕೆಲಸ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.